ನಮಸ್ಕಾರ. ದೇಶ ಸೇವೆ ಮಾಡಬೇಕು ಅನ್ನೋ ಕನಸಿದೆಯಾ? ಹಾಗಿದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನಿಮಗಾಗಿಯೇ ಒಂದು ಬಂಪರ್ ಅವಕಾಶವನ್ನ ತಂದಿದೆ. ಬನ್ನಿ, ಈ ದೊಡ್ಡ ನೇಮಕಾತಿಯ ಪ್ರತಿಯೊಂದು ವಿವರವನ್ನ ಸರಳವಾಗಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ಈ ನಂಬರ್ ನೋಡಿ, 25,487. ಅಬ್ಬಬ್ಬಾ, ಇದು ಸಣ್ಣ ಸಂಖ್ಯೆ ಅಲ್ಲವೇ ಅಲ್ಲ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಹುದ್ದೆಗಳು ಲಭ್ಯವಿದೆ. ಅಂದರೆ ದೇಶ ಸೇವೆ ಮಾಡಬೇಕು ಅನ್ನೋ ಮಹತ್ವಾಕಾಂಕ್ಷೆ ಇರೋರಿಗೆ ಇದು ನಿಜಕ್ಕೂ ಒಂದು ಬಂಗಾರದ ಅವಕಾಶ. ಈ ನೇಮಕಾತಿಯ ಮೂಲಕ ಭಾರತದ ಗಡಿ ಕಾಯೋ BSFನಿಂದ ಹಿಡಿದು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನು ಪ್ರೊಟೆಕ್ಟ್ ಮಾಡೋ CISF ವರೆಗೆ ದೇಶದ ಹೆಮ್ಮೆಯ ಸಶಸ್ತ್ರ ಪಡೆಗಳಿಗೆ ಸೇರ್ಕೊಳ್ಬೋದು. ಅಷ್ಟೇ ಅಲ್ಲ, CRPF, ITBP, SSB, SSF ಮತ್ತು ಅಸ್ಸಾಂ ರೈಫಲ್ಸ್ನಂತಹ ಪಡೆಗಳಲ್ಲಿ ಸೇವೆ ಸಲ್ಲಿಸೋ ಗೌರವ ನಿಮ್ಮದಾಗ್ಬೋದು. ಇಲ್ಲೊಂದು ಸೂಪರ್ ಗುಡ್ ನ್ಯೂಸ್ ಇದೆ, ವಿಶೇಷವಾಗಿ ಕನ್ನಡಿಗರಿಗೆ. ಅದೇನಪ್ಪ ಅಂದರೆ, ಈ ಸಲದ ಪರೀಕ್ಷೆಯನ್ನ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಬರೀಬಹುದು. ಇಂಗ್ಲಿಷ್ ಬರಲ್ಲ, ಹಿಂದಿ ಕಷ್ಟ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಕನ್ನಡವೂ ಸೇರಿದಂತೆ 13 ಪ್ರಾದೇಶಿಕ ಭಾಷೆಗಳಲ್ಲಿ ಪರೀಕ್ಷೆ ಬರೆಯೋಕೆ ಅವಕಾಶ ಸಿಕ್ಕಿರೋದು ಕನ್ನಡಿಗರಿಗೆ ಒಂದು ದೊಡ್ಡ ವರದಾನ ಅಂತಾನೇ ಹೇಳಬಹುದು. ಸರಿ, ಹಾಗಾದರೆ ಇವತ್ತು ನಾವು ಏನೇನು ತಿಳ್ಕೊಳ್ತೀವಿ? ಫಸ್ಟ್, ಈ ನೇಮಕಾತಿ ಯಾಕಿಷ್ಟು ಸ್ಪೆಷಲ್ ಅಂತ ನೋಡೋಣ. ಆಮೇಲೆ ವೇಕೆನ್ಸಿ ಎಷ್ಟು, ಯಾರೆಲ್ಲ ಅಪ್ಲೈ ಮಾಡಬಹುದು ಅನ್ನೋ ಅರ್ಹತಾ ನಿಯಮಗಳ ಬಗ್ಗೆ ಮಾತಾಡೋಣ. ಮೂರನೇದಾಗಿ ಸೆಲೆಕ್ಷನ್ ಪ್ರಾಸೆಸ್ ಹೇಗಿರುತ್ತೆ, ಮತ್ತು ಕೊನೆಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ಸಿಂಪಲ್ ಆಗಿ ಹೇಳ್ತೀನಿ. ಸರಿ, ಶುರು ಮಾಡೋಣ. ಮೊದಲನೇ ವಿಭಾಗ, ಇದೊಂದು ಬೃಹತ್ ನೇಮಕಾತಿ. ಇದು ಕೇವಲ ಒಂದು ಉದ್ಯೋಗ ಅಷ್ಟೇ ಅಲ್ಲ, ದೇಶ ಸೇವೆ ಮಾಡೋ ಅವಕಾಶದ ಜೊತೆಗೆ ಒಂದು ಭದ್ರವಾದ ಭವಿಷ್ಯವನ್ನ ಕೂಡ ಕೊಡುತ್ತೆ. ಇದರ ಮಹತ್ವ ಏನು ಅಂತ ಈಗ ನೋಡೋಣ. ಓಕೆ, ಈಗ ಎರಡನೇ ವಿಭಾಗಕ್ಕೆ ಹೋಗೋಣ, ಹುದ್ದೆಗಳು ಮತ್ತು ಅರ್ಹತೆ. ಈ ಅದ್ಭುತ ಅವಕಾಶ ನಿಮ್ಮದಾಗಬೇಕಾದ್ರೆ ಏನೆಲ್ಲ ಅರ್ಹತೆಗಳು ಬೇಕು? ಈ ಪ್ರಶ್ನೆಗೆ ಉತ್ತರ ಎಲ್ಲಿದೆ, ಬನ್ನಿ ನೋಡೋಣ. ಈ ಟೇಬಲ್ ನೋಡಿ, ಒಟ್ಟು 25,487 ಹುದ್ದೆಗಳಲ್ಲಿ ಸಿಂಹಪಾಲು ಅಂದರೆ ಸುಮಾರು 14,595 ಪೋಸ್ಟ್ಗಳು CISFನಲ್ಲೇ ಇವೆ. ಸೊ ಅಪ್ಲೈ ಮಾಡುವಾಗ ಇದನ್ನು ಗಮನದಲ್ಲಿಟ್ಕೊಳ್ಳಿ. ಆದರೆ ಇಲ್ಲೊಂದು ಮುಖ್ಯವಾದ ವಿಷಯ, SSB ಮತ್ತು SSF ಪಡೆಗಳಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ವೇಕೆನ್ಸಿ ಇಲ್ಲ. ಇದನ್ನು ಗಮನಿಸಬೇಕು. ಇದಕ್ಕೆ ಬೇಕಾಗಿರೋ ಎಜುಕೇಷನಲ್ ಕ್ವಾಲಿಫಿಕೇಷನ್ ತುಂಬಾ ಸಿಂಪಲ್. ನೀವು ಮಾನ್ಯತೆ ಪಡೆದ ಬೋರ್ಡ್ನಿಂದ ಜಸ್ಟ್ 10ನೇ ಕ್ಲಾಸ್ ಅಥವಾ SSLC ಪಾಸ್ ಆಗಿದ್ರೆ ಸಾಕು. ಆದರೆ ಇಲ್ಲೊಂದು ಕಂಡೀಷನ್ ಇದೆ, January 1, 2026 ಒಳಗೆ ನಿಮ್ಮ ರಿಸಲ್ಟ್ ಬಂದಿರಬೇಕು. ಈ ಡೇಟ್ನ ಮರಿಬೇಡಿ. ಏಜ್ ಲಿಮಿಟ್ ವಿಚಾರದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ರೂಲ್ಸ್ ಇದೆ. January 1, 2026ಕ್ಕೆ ನಿಮ್ಮ ವಯಸ್ಸು 18 ದಾಟಿರಬೇಕು, ಆದರೆ 23 ದಾಟಿರಬಾರ್ದು. ಅಂದರೆ ನೀವು January 2, 2003ರಿಂದ January 1, 2008 ಮಧ್ಯ ಹುಟ್ಟಿದವರಾಗಿರಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ಸರಿ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಖುಷಿ ವಿಚಾರ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. SC/ST ಅಭ್ಯರ್ಥಿಗಳಾಗಿದ್ದರೆ 5 ವರ್ಷ, OBC ಅವರಿಗೆ 3 ವರ್ಷ, ಹಾಗೆ ಎಕ್ಸ್ ಸರ್ವಿಸ್ಮೆನ್ಗೆ ನಿಯಮಗಳ ಪ್ರಕಾರ 3 ವರ್ಷಗಳ ಸಡಿಲಿಕೆ ಸಿಗುತ್ತೆ. ಸರಿ, ಇಷ್ಟೆಲ್ಲ ಆಯಿತು. ಸಂಬಳ ಎಷ್ಟಿರುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ಕೇಳಿದ್ರೆ ಖುಷಿಯಾಗತ್ತೆ. 7ನೇ ವೇತನ ಆಯೋಗದ ಪ್ರಕಾರ ಸ್ಟಾರ್ಟಿಂಗ್ ಸ್ಯಾಲ್ರಿನೇ ತಿಂಗಳಿಗೆ 21,700 ರೂಪಾಯಿಯಿಂದ ಶುರುವಾಗಿ 69,100 ರೂಪಾಯಿ ತನಕ ಹೋಗುತ್ತೆ. ಒಳ್ಳೆ ಸ್ಟಾರ್ಟ್ ಅಲ್ವಾ? ಅಪ್ಲಿಕೇಶನ್ ಫೀಸ್ ಬಗ್ಗೆ ಹೇಳೋದಾದ್ರೆ ಇಲ್ಲೂ ಒಂದು ಗುಡ್ ನ್ಯೂಸ್ ಇದೆ. ಜನರಲ್, OBC ಮತ್ತು EWS ಕ್ಯಾಟಗರಿಯವರಿಗೆ ಕೇವಲ 100 ರೂಪಾಯಿ ಅಷ್ಟೇ. ಅದರಲ್ಲೂ ಎಲ್ಲ ಮಹಿಳಾ ಅಭ್ಯರ್ಥಿಗಳಿಗೆ, SC, ST ಮತ್ತು ಎಕ್ಸ್ ಸರ್ವಿಸ್ಮೆನ್ಗೆ ಫೀಸ್ ಕಟ್ಟೋ ಅವಶ್ಯಕತೆಯೇ ಇಲ್ಲ, ಕಂಪ್ಲೀಟ್ ಫ್ರೀ. ಈಗ ನಾವು ಮೂರನೇ ಮತ್ತು ತುಂಬಾನೇ ಇಂಪಾರ್ಟೆಂಟ್ ಆದ ವಿಭಾಗಕ್ಕೆ ಬಂದಿದ್ದೀವಿ, ಅದೇ ಆಯ್ಕೆ ಪ್ರಕ್ರಿಯೆ. ಅರ್ಹತೆ ಇದ್ರೆ ಮಾತ್ರ ಸಾಕಾಗಲ್ಲ, ಈ ಪರೀಕ್ಷೆಯ ಹಂತಗಳನ್ನು ಪಾಸ್ ಮಾಡಬೇಕು. ಈ ಜರ್ನಿ ಹೇಗಿರುತ್ತೆ ಬನ್ನಿ ನೋಡೋಣ. ಸೆಲೆಕ್ಷನ್ ಪ್ರಾಸೆಸ್ಸಲ್ಲಿ ಒಟ್ಟು 5 ಸ್ಟೆಪ್ಸ್ ಇವೆ. ಮೊದಲು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್. ಇದರಲ್ಲಿ ನಿಮ್ಮ ಜ್ಞಾನವನ್ನು ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಪಾಸ್ ಆದರೆ ನಿಮ್ಮ ಫಿಟ್ನೆಸ್ ಚೆಕ್ ಮಾಡೋಕೆ 2 ಟೆಸ್ಟ್, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್, ಕೊನೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಒಂದೊಂದಾಗಿ ದಾಟ್ತಾ ಹೋಗಬೇಕು. ಈ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇದೆಯಲ್ಲ, ಇದು ನಿಮ್ಮ ಸ್ಪೀಡ್ ಮತ್ತು ಅಕ್ಯುರಸಿಯ ಅಸಲಿ ಪರೀಕ್ಷೆ. ಬರೀ 60 ನಿಮಿಷ ಅಂದರೆ 1 ಗಂಟೆಲಿ 80 ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು. ಟೋಟಲ್ 160 ಮಾರ್ಕ್ಸ್. ಆದರೆ ಇಲ್ಲೊಂದು ಡೇಂಜರ್ ಇದೆ, ಹುಷಾರ್. ನೆಗೆಟಿವ್ ಮಾರ್ಕಿಂಗ್ ಇದೆ. ಪ್ರತಿ ತಪ್ಪು ಉತ್ತರಕ್ಕೆ 0.25 ಮಾರ್ಕ್ಸ್ ಕಟ್ಟಾಗುತ್ತೆ.
ಸೊ ಗೊತ್ತಿಲ್ಲ ಅಂದರೆ ಸುಮ್ಮನೆ ಗೆಸ್ ಮಾಡೋಕ್ಕೆ ಹೋಗಬೇಡಿ. ಎಕ್ಸಾಮ್ ಪಾಸ್ ಆದಮೇಲೆ ಎರಡನೇ ಸ್ಟೆಪ್ ನಿಮ್ಮ ಫಿಟ್ನೆಸ್ ಟೆಸ್ಟ್. ಪುರುಷ ಅಭ್ಯರ್ಥಿಗಳು 24 ನಿಮಿಷದಲ್ಲಿ 5 ಕಿಲೋಮೀಟರ್ ಓಡಬೇಕು. ಹಾಗೆಯೇ ಮಹಿಳಾ ಅಭ್ಯರ್ಥಿಗಳು 8.5 ನಿಮಿಷದಲ್ಲಿ 1.6 ಕಿಲೋಮೀಟರ್ ಓಟವನ್ನು ಮುಗಿಸಬೇಕು. ಇದರಲ್ಲಿ ಮಾರ್ಕ್ಸ್ ಏನೂ ಇಲ್ಲ, ಆಗ ಪಾಸ್ ಆಗೋದು ಕಡ್ಡಾಯ. ಓಟ ಮುಗಿದ ಮೇಲೆ 3ನೇ ಹಂತದಲ್ಲಿ ನಿಮ್ಮ ಫಿಸಿಕಲ್ ಮೆಜರ್ಮೆಂಟ್ಸ್ ಚೆಕ್ ಮಾಡ್ತಾರೆ. ಪುರುಷರಿಗೆ ಮಿನಿಮಮ್ ಹೈಟ್ 170 ಸೆಂಟಿಮೀಟರ್ಸ್, ಮಹಿಳೆಯರಿಗೆ 157 ಸೆಂಟಿಮೀಟರ್ಸ್ ಇರಲೇಬೇಕು. ಪುರುಷರಿಗೆ ಚೆಸ್ಟ್ 80 ಸೆಂಟಿಮೀಟರ್ ಇದ್ದು ಎದೆ ಉಬ್ಬಿಸಿದಾಗ 5 ಸೆಂಟಿಮೀಟರ್ ಜಾಸ್ತಿ ಆಗಬೇಕು. ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಈ ನಿಯಮಗಳಲ್ಲಿ ಸ್ವಲ್ಪ ವಿನಾಯಿತಿ ಕೊಟ್ಟಿದ್ದಾರೆ. ಸರಿ, ಈಗ ನಾವು ಫೈನಲ್ ಸ್ಟೇಜ್ಗೆ ಬಂದಿದ್ದೀವಿ. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಅಪ್ಲೈ ಮಾಡೋದು ಹೇಗೆ? ಬನ್ನಿ ಈ ಕೊನೆಯ ಹಂತವನ್ನು ಹೇಗೆ ಪೂರ್ತಿ ಮಾಡೋದು ಅಂತ ನೋಡೋಣ. ಅಪ್ಲೈ ಮಾಡೋಕೆ ಬೇರೆ ಎಲ್ಲೂ ಹೋಗಬೇಡಿ, ನೇರವಾಗಿ ssc.gov.in ಅನ್ನೋ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ. ಇಲ್ಲೊಂದು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ, ಗಮನವಿಟ್ಟು ಕೇಳಿ. ನೀವು ಹೊಸದಾಗಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂದರೆ OTR ಮಾಡಲೇಬೇಕು. ಹಳೆ ssc.nic.in ವೆಬ್ಸೈಟ್ನ OTR ಇದ್ದರೆ ಅದು ನಡೆಯೋದಿಲ್ಲ. ಜೊತೆಗೆ ನಿಮ್ಮ ಸೈನ್ ಸ್ಕ್ಯಾನ್ ಮಾಡಿ 10 ರಿಂದ 20 KB ಸೈಜ್ನಲ್ಲಿ ರೆಡಿ ಇಟ್ಕೊಳ್ಳಿ. ಈ ಸಲ ಒಂದು ಹೊಸ ರೂಲ್ ಬಂದಿದೆ, ಇದು ತುಂಬಾ ಮುಖ್ಯ. ಅದೇನೆಂದರೆ ಲೈವ್ ಫೋಟೋ. ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗಲೇ ವೆಬ್ ಕ್ಯಾಮ್ರಾ ಅಥವಾ ಫೋನ್ ಕ್ಯಾಮ್ರಾ ಆನ್ ಮಾಡಿ ಲೈವ್ ಆಗಿ ಫೋಟೋ ತೆಗಿಬೇಕು. ಫೋಟೋ ಕ್ಲಿಯರ್ ಆಗಿರಲಿ, ಬ್ಯಾಕ್ಗ್ರೌಂಡ್ ಪ್ಲೇನ್ ವೈಟ್ ಇರಲಿ, ಕನ್ನಡಕ, ಟೋಪಿ, ಮಾಸ್ಕ್ ಏನೂ ಹಾಕಿರಬಾರ್ದು. ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸ್ ಇದೆ, ಹುಷಾರ್. ಈ ಇಂಪಾರ್ಟೆಂಟ್ ಡೇಟ್ಸ್ನ ಈಗಲೇ ನಿಮ್ಮ ಕ್ಯಾಲೆಂಡರ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಶುರುವಾಗೋದು December 1, 2025. ಲಾಸ್ಟ್ ಡೇಟ್ December 31, 2025. ಕೊನೆಯ ದಿನದವರೆಗೂ ಕಾಯಕ್ಕೆ ಹೋಗಬೇಡಿ, ಯಾಕಂದ್ರೆ ಸರ್ವರ್ ಬ್ಯುಸಿಯಾಗಿ ಪ್ರಾಬ್ಲಮ್ ಆಗ್ಬೋದು. ಆದಷ್ಟು ಬೇಗ ಅಪ್ಲೈ ಮಾಡಿ ಮುಗಿಸ್ಬಿಡಿ. ಒಂದು ಕಡೆ ದೇಶ ಸೇವೆ ಮಾಡೋ ಗೌರವ, ಇನ್ನೊಂದು ಕಡೆ ಒಂದು ಸೆಕ್ಯೂರ್ ಆದ ಕೆರಿಯರ್. ಈ ಅದ್ಭುತ ಅವಕಾಶ ನಿಮ್ಮನ್ನೇ ಕಾಯ್ತಿದೆ. ಲಕ್ಷಾಂತರ ಜನ ಸ್ಪರ್ಧೆ ಮಾಡೋ ಈ ಪರೀಕ್ಷೆಯಲ್ಲಿ ಗೆಲ್ಲೋಕೆ ನೀವು ರೆಡಿನಾ? ಹಾಗಾದರೆ ಇವತ್ತಿನಿಂದಲೇ ನಿಮ್ಮ ತಯಾರಿಯನ್ನು ಶುರು ಮಾಡಿ.